ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಅದಕ್ಕೆ ಒಂದು ಚಿತ್ರಗೀತೆಯನ್ನು ಕೂಡ ಹೇಳಿದ್ದಾರೆ. ಯಾವ ರೀತಿಯಾಗಿ? ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಮತ್ತೆ ಯಾಕೆ 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 ದೇವರಲ್ಲಿರು, ಆ ದೇವಸ್ಥಾನದಲ್ಲಿರೋ ಗುಡಿ ಒಳಗಿರೋ ದೇವರ ಕಣ್ಣಿಗೆ ಕಾಣ್ತಾವನೆ ಅಂತ ಯಾಕೆ ಹೇಳಲಿಲ್ಲ ಎಲ್ಲರೂ? ಇವತ್ತು ತಾಯಿ ತಂದೆಯನ್ನ ಆ ಸಾಕ್ಷಾತ್ ಭಗವಂತನಿಗೆ ಹೋಲಿಸಿದ್ದಾರೆ ಹಿರಿಯರು. ನೋಡಿ, ಮಕ್ಕಳು ಯಾವ ಸ್ಥಿತಿಗೆ ಇಳಿದು ಬಿಟ್ಟಿದ್ದೀವಿ. ತಾಯಿ ಒಬ್ಬಳಿಗೆ ಕ್ಯಾನ್ಸರು, ಆ ಗೆಡ್ಡೆಯನ್ನು ತೆಗೆದಿದ್ದಾರೆ. ಅವ್ರಿಗೆ ಮಲವನ್ನು ಮಾಡೋ ಜಾಗದಲ್ಲಿ ಸೋಂಕಾಗಿದೆ ಅಂತೇಳಿ ಆ ಹೊಟ್ಟೆ ಕಿಬ್ರಿಲಿ ಆ ಮಲ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಮಕ್ಕಳು ಆ ಗಲೀಜಲನ್ನು ನಾನು ನೋಡಬೇಕು, ನಾನು ಅದನ್ನೆಲ್ಲ ಬಾಚಬೇಕು, ಇವಳು ವಾಸನೆ ತಡೆಯೋಕ್ಕಾಗ್ತಿಲ್ಲ ಅಂತೇಳಿ ಆ ತಾಯಿನ ಕರ್ಕೊಂಬಂದು ಆ ವೃದ್ಧಾಶ್ರಮಕ್ಕೆ ಮಕ್ಕಳು ಬಿಟ್ಬಿಟ್ಟು ಆ ತಾಯಿ ಕಣ್ಣೀರಾಗ್ತಾ ಕೂತಿದ್ದಾಳೆ. ಆ ವೃದ್ಧಾಶ್ರಮದವ್ರು ಹೇಳ್ತಿದ್ದಾರೆ, ಅಪ್ಪ ನಿನ್ನ ತಾಯಿ ಇಷ್ಟಿನ ಗಂಟೆ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿದ್ಲಲ್ಲ, ಸೇವೆ ಮಾಡಿದ್ಲಲ್ಲ ಅಂದಾಗ ಆ ಗಂಡ ಆ ಹೆಂಡತಿಯ ನೋವನ್ನು ನೋಡಲಾರ್ದೆ ನೀನೊಬ್ಬಳೇ ಆ ವೃದ್ಧಾಶ್ರಮದಲ್ಲಿ ಇರಬೇಡ, ನಾನು ಇರ್ತೀನಪ್ಪ ಅಂತೇಳಿ ಆ ತಾಯಿ ಬಂದಿದ್ದಾಳೆ. ನಮ್ಮ ಜನದನಿಯ ಮಹೇಶ್ ಅಣ್ಣವರ ಒಂದು ಆಶ್ರಮ, ಬೆಂಗಳೂರಿನ ಜನದನಿ ಮಹೇಶ್ ಅಣ್ಣವರ ಆಶ್ರಮದಲ್ಲಿ ಆ ತಾಯಿ ತಂದೆ ಸೇವೆಯನ್ನು ಪಡಿತಾ ಇದ್ದಾರೆ. ಮಕ್ಕಳು ತಂದೆ ತಾಯಿಗಳು ಚೆನ್ನಾಗಿದ್ದರೆ, ಅವರಲ್ಲಿ ಹಣ ಇದ್ದರೆ, ಅವರಲ್ಲಿ ಗಂಟಿದ್ರೆ ಮಾತ್ರ ಬೇಕು. ಆದರೆ ಅವ್ರಿಗೆ ಆರೋಗ್ಯ ತಪ್ಪದ ಮೇಲೆ ಅವರು ಮೂಲೆಯಲ್ಲಿ ಕೂತ್ಕೊಂಡ ಮೇಲೆ ಯಾರಿಗೂ ಬೇಡವಾ? ಇದು ನಮ್ಮ ಮಕ್ಕಳ ಒಂದು ಇವತ್ತಿನ ಪರಿಸ್ಥಿತಿ. ಜವಾಬ್ದಾರಿಯನ್ನು ಕಳ್ಕೊಳ್ತಾ ಇರೋ ಮಕ್ಕಳು ಕುಡಿದು ತಿಂದು ತೇಗಿ ಎಲ್ಲವನ್ನೂ ವಿಜೃಂಭಣೆಯಿಂದ ಮಾಡ್ತಾರೆ. ಆದರೆ ತಾಯಿ ತಂದೆ ಸೇವೆಯನ್ನು ಮಾಡುವಾಗ ಮಾತ್ರ ಎಷ್ಟು ನೋವನ್ನು ಪಟ್ಕೊಳ್ತಾರೆ. ಯಾಕೆ ನಮ್ಮ ಅಪ್ಪ ಹುಟ್ಟಿದ, ನಮ್ಮ ಅಪ್ಪನ ಜೊತೆಲಿ ನಾನಿದ್ದವೋ, ನಮ್ಮ ಅಪ್ಪನಿಗೆ ಬೇಗ ಸಾವು ಬಂದ್ರಾರು ಸಾಕಾಗೋದಿಲ್ವಾ ಅನ್ನುವಂಥ ಮಟ್ಟಕ್ಕೆ ಕೀಳಾಗೊಟ್ಟೈತಾರೆ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಿ ನೀವು ಎಲ್ಲ ದೇವಸ್ಥಾನಗಳಿಗೆ ಸುತ್ತೋದಕ್ಕಿಂತ ಹೆಚ್ಚಾಗಿ ಅಪ್ಪ ಅವನಿಗಂತೂ ತನ್ನ ಹಾಕಿ ಅವರು ಬರಿಗಾಲಲ್ಲಿ ನಡೀತಾ ಇದ್ರೆ ಒಂದು ಜೊತೆ ಚಪ್ಪಲಿ ಕೊಡಿಸಿ, ಅವ್ರ ಅಂಗಿ ಎರ್ದೋಗಿದ್ರೆ ಒಂದು ಶರ್ಟ್ ಕೊಡಿಸಿ, ಅದೇ ದೇವರಿಗೆ ಮಾಡುವಂಥ ಮಹಾಪೂಜೆ. ತಾಯಿ ಆದವರು ಕೂಡ ಅಷ್ಟೇ, ಮಕ್ಕಳನ್ನ ಯಾವತ್ತೂ ಶಾಪ ಹಾಕೋದಿಲ್ಲ. ಸುಖವಾಗಿ ಬಾಳು ನನ್ನಪ್ಪ ಅಂತ ಹೇಳ್ತಾರೆ ಆ ಮಕ್ಕಳ ತಾಯಿ ತಂದೆಯರು. ಅಂಥವ್ರನ್ನ ಬೀದಿಗೆ ತಳ್ತಾ ಇದ್ದೀರಲ್ಲ ನೋಡಿ. ಮಕ್ಕಳಿಗೆ ತಂದೆ ತಾಯಿ ಆಸ್ತಿಲಿ ಅರ್ಧ ಭಾಗ ಕೊಡಬೇಕು ಅಂತ ಇದೆಯಲ್ಲ, ಅದೇ ರೀತಿ ಅಪ್ಪವನ್ನ ವೃದ್ಧಾಶ್ರಮಕ್ಕೆ ಬಿಡೋರು ಕೂಡ ಅರ್ಧ ಆಸ್ತಿಯನ್ನು ವೃದ್ಧಾಶ್ರಮಕ್ಕೆ ಬರ್ಕೊಡ್ಬೇಕು ಅಂತ ಏನಾರ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮಗಳೇ ಇರೋದಿಲ್ಲ. ತಂದೆ ತಾಯಿನ ಗೌರವಿಸೋಣ ಕಣ್ರವ. ಅಪ್ಪ ಯುವಕರೇ, ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಅಪ್ಪ ಅವನ ಅನಾಥಾಶ್ರಮಕ್ಕೆ ಬಿಡಬೇಡಿ ಕಣ್ರಪ್ಪ ಅಂತ ಹೇಳ್ತಾ ಆ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಆ ಒಂದು ಗೀತೆಯನ್ನು ಹಾಡೋಣ. ತಾಯಿಯ ಮಡಿಲಲ್ಲಿ ನಾವು ನಲಿದೆವು, ತಂದೆಯ ಪ್ರೇಮದಲ್ಲಿ ನಾವು ಬೆಳೆದವು. ತಾಯಿ ತಂದೆಯರು ಕಲಿಸಿದ ಮಾತನು ನಾವು ಕಲಿತೆವು, ನಾವು ಕಲಿತೆವು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು, ಅವರೇ ಸೂರ್ಯ ಚಂದ್ರರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು.
ಮಡಿಲಲ್ಲಿ ನಾವು ನಲಿದೆವು, ತಂದೆಯ ಪ್ರೇಮದಲ್ಲಿ ನಾವು ಬೆಳೆದೆವು. ತಾಯಿಯ ಮಡಿಲಲ್ಲಿ ನಾವು ನಲಿದೆವು, ತಂದೆಯ ಪ್ರೇಮದಲ್ಲಿ ನಾವು ಬೆಳೆದೆವು. ತಾಯಿ ತಂದೆಯರು ಕಲಿಸಿದ ಮಾತನ್ನು ನಾವು ಕಲಿತೆವು, ನಾವು ಕಲಿತೆವು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಸೂರ್ಯನು ಜಾರಿದರೆ ಕತ್ತಲೆ ಬರುವಂತೆ, ತಾಯಿಯು ಕಾಣದಿರೆ ಸುಖವು ಕನಸಂತೆ. ಸೂರ್ಯನು ಜಾರಿದರೆ ಕತ್ತಲೆ ಬರುವಂತೆ, ತಾಯಿಯು ಕಾಣದಿರೆ ಸುಖವು ಕನಸಂತೆ. ತಾಯಿ ತಂದೆ ಜೊತೆಯಾಗಿ ನಗುತ್ತಿರೆ ಸ್ವರ್ಗ ಕಂಡಂತೆ, ಸ್ವರ್ಗ ಕಂಡಂತೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ತಾಯಿಯು ಎಲ್ಲದಿರೆ ಕಮ್ಮನಿ ಬಾಳೆಲ್ಲ, ತಂದೆಯು ಕಾಣದಿರೆ ನೋವೇ ಬದುಕೆಲ್ಲ. ತಾಯಿಯು ಇಲ್ಲದಿರೆ ಕಮ್ಮನಿ ಬಾಳೆಲ್ಲ, ತಂದೆಯು ಕಾಣದಿರೆ ನೋವೇ ಬದುಕೆಲ್ಲ. ತಾಯಿ ತಂದೆ ನಮ್ಮ ಮಕ್ಕಳ ಮರೆತರೆ ತಪ್ಪಲಿ ನಾವೆಲ್ಲ, ತಪ್ಪಲಿ ನಾವೆಲ್ಲ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು, ಅವರೇ ಸೂರ್ಯ ಚಂದ್ರರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಎಂಥ ಅದ್ಭುತವಾದ ಸಾಹಿತ್ಯ. ದಯಮಾಡಿ ಅವ್ವ ಒಂದು ಚಪ್ಪಾಳೆ ನೀಡಿ, ದಯಮಾಡಿ ಆ ತಾಯಿ ತಂದೆಯರ ಪಾದಕ್ಕೊಂದು ಚಪ್ಪಾಳೆ ನೀಡಿ. ಅತ್ತಗೆ ತಿರಿಕ ಕೂತವ್ರೆ, ದನಿಗ ಸಿವಿಲ್ ತೋರಿಸ್ತೇಟ್ಗೆ ಅತ್ತಾಗ ನೋಡ್ತಾವಲ್ಲ, ಹಂಗೆ ಇತ್ತಾಗ ತಿರಿಕಳ್ರವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾಯಿ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ದೇವರಿಲ್ಲ ಅಂತ ಅರ್ಥ, ತಂದೆ ಇಲ್ಲ ಅಂದರೆ ದೇವಸ್ಥಾನದಲ್ಲಿರುವಂಥ ಶಕ್ತಿ ಇಲ್ಲ ಅಂತ ಅರ್ಥ. ತಾಯಿ ತಂದೆ ಇರುವವರೆಗೂ ಮಕ್ಕಳಿಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರ ಬೆಲೆ ಯಾವಾಗ ಗೊತ್ತಾಗೋದು ಅಂದರೆ ಅವ್ರು ಹೋದ್ಮೇಲೆ. ಕಣ್ಣಿರುವಾಗ ಅಹಂಕಾರ, ನನಗೆ 2 ಕಣ್ಣು ಕಾಣ್ತಾವಲ್ಲ ಅಂತ. ಆ ಕಣ್ಣಿಲ್ದೇ ಇರೋ ಕುರುಡರನ್ನ ನೋಡಿ ನೀವು ಒಂದ್ಸಾರಿ, ಅವರ ನೋವು ಅವ್ರಿಗೆ ಗೊತ್ತು. ಹಾಗೆ ತಾಯಿ ತಂದೆಯರನ್ನು ಮರೆತು ಇವತ್ತು ವೃದ್ಧಾಶ್ರಮ ಎಲ್ಲ ಮುಚ್ಚಬೇಕು, ತಾಯಿ ತಂದೆಯರನ್ನು ಪ್ರೀತಿಸಬೇಕು, ವೃದ್ಧಾಶ್ರಮಗಳು ಜಾಸ್ತಿ ಆಗಬಾರ್ದು. ನೆನ್ನೆ ದಿನ ಆ ಒಂದು ಟಿ ವಿಲಿ ನೋಡ್ಬಿಟ್ಟು ಮೊಬೈಲ್ನಲ್ಲಿ ಕಣ್ಣಲ್ಲಿ ನೀರು ಬಂತು. ಹೆಂಡ್ತಿಗೆ ಕ್ಯಾನ್ಸರು, ಪೈಪನ್ನು ಹೊಟ್ಟೆ ಒಳಗೆ ಹಾಕವ್ರೆ, ಮಕ್ಕಳು ಆಚೆಗೆ ತಳ್ಳಿಬಿಟ್ಟವ್ರೆ. ಆ ಮಲಮೂತ್ರದಲ್ಲಿ ನಾವು ಗೋರ್ಬೇಕಾ ವಾಸನೆ ಅಂತೇಳಿ. ಗಂಡ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಬರೋಗು ಅಂತ ಅಪ್ಪನ ಕಳಿಸ್ಬಿಟ್ಟವ್ರೆ ಮಕ್ಕಳು. ಅವನು ನೀನೇ ಇಲ್ಲೇ ಇದ್ಮೇಲೆ ನಾನು ಇಲ್ಲೇ ಇರ್ತೀನಿ ಸೇವೆ ಮಾಡ್ಕೊಂಡಂತ ಅಲ್ಲೇ ಇದ್ಬಿಟ್ಟಿದ್ದಾನೆ. ನೋಡಿ ಅದಲ್ವ ಪ್ರೀತಿ. ಎಷ್ಟೇ ಆಗಲಿ ಹೆಂಡ್ತಿನ ಬಿಟ್ಕೊಟ್ನ, ಆದರೆ ಆ ಮಕ್ಕಳು ನಿನ್ನೇನು ಹುಟ್ಸು ಅಂತ ನಾವೇನು ಅಗರ್ಜಿ ಹಾಕಿದ್ವಾ? ದುಡ್ಡು ಹೆಚ್ಚಾಯ್ತಿದ್ದಂಗೆ ಅಪ್ಪನ ಬೇಡ ಅವನು ಬೇಡ. ತಾಯಿ ಕೈ ತುತ್ತು ತಿಂದಿರ್ತೀವಿ, ಅಪ್ಪನ ಬೆವರಿನ ಹಂಗಲ್ಲಿ ಬೆಳೆದಿರ್ತೀವಿ. ಕೊನೆಗಳಿಗೆಲಿ ಅಪ್ಪನ ಬೇಡ ಅವನು ಬೇಡ. ನಾವು ಹೆಂಡ್ತಿನ ಮಕ್ಕಳು ಸುಖವಾಗಿರಬೇಕು, ನಮಗೆ ಪ್ರೈವೇಸಿ ಇರಬೇಕು ಅಂತಾರೆ. ಈಗ ಇದೆಲ್ಲ ಬರೀ ದುರಂಕಾರದ ಪರಮಾವಧಿ. ಇವತ್ತು ಸಾವುಗಳು ಹೆಂಗೆ ಬರ್ತಾ ಇದೆ ನೋಡ್ತಾ ಇದ್ದೀರಲ್ವಾ? ಕೂತಿದ್ದಂಗೆ ಸತ್ತೋಯ್ತಾರೆ, ನಿಂತಿದ್ದಂಗೆ ಸತ್ತೋಯ್ತಾರೆ, ಬರ್ತಾ ಇದ್ದಂಗೆ ಸತ್ತೋಯ್ತಾರೆ. ಲಿವರ್ ಕ್ಯಾನ್ಸರು, ಜಾಂಡೀಸು, ಹಾರ್ಟ್ ಅಟ್ಯಾಕು, ಏನು ಒಳ್ಳೆ ಸಾವು ಯಾರಿಗೂ ಇಲ್ಲ. ಇಂಥ ಈ ಒಂದು ಹೋಗು ಜೀವಕ್ಕೆ ಅಹಂಕಾರ ಯಾಕೆ ಪಡಬೇಕು?
ಅತ್ತೆ ಜೊತೆಲಿ ಸೊಸೆ ಮಾತಾಡೋಂಗಿಲ್ಲ, ಸೊಸೆ ಜೊತೆಲಿ ಅತ್ತೆ ಮಾತಾಡೋಂಗಿಲ್ಲ, ಸಂಸಾರವನ್ನು ನರಕ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಹೇಳ್ತಾರೆ ತಾಯಿ ತಂದೆನೇ ದೇವರು, ಅವರನ್ನು ಪೂಜೆ ಮಾಡ್ರಪ್ಪ, ಪ್ರೀತಿಸಿ ಅಂತ ಹೇಳುವಂಥದ್ದು.